ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओಂ। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಜರಾಸಂಧ ಮತ್ತು ಸಾಲ್ವ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಜರಾಸಂಧ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ನಾವೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನಿಗೆ ಒಂದು ಕನಿಷ್ಠ ಆಸನವನ್ನು ಕೂಡ ಕೊಡಬಾರದು ಅಂತ ಅನ್ಕೊಂಡಿದ್ವಿ. ಕೃಷ್ಣ ನೋಡಿದರೆ ದೇವೇಂದ್ರ ಕೊಟ್ಟಂತಹ ಆಸನದಲ್ಲಿ ಕುಳಿತುಕೊಂಡು ನಮ್ಮ ರಾಜ ಮಹಾರಾಜರುಗಳೇನೆ ಪಟ್ಟಾಭಿಷೇಕ ಮಾಡುವಂತ ಪರಿಸ್ಥಿತಿ ಬಂತು ಎಂಬುದಾಗಿ ತುಂಬಾ ತನ್ನ ಒಂದು ವೇದನೆಯನ್ನು ವ್ಯಕ್ತಪಡಿಸ್ತಾನೆ. ಅದಾದ ಮೇಲೆ ಸಾಲ್ವ ರುಕ್ಮಿಯ ಅಪ್ಪಣೆಯನ್ನು ಒಂದು ಮಾತನ್ನು ಹೇಳ್ತಾನೆ. ಸ್ವಯಂವರವನ್ನು ಇಲ್ಲಿಗೆ ಕೈ ಬಿಡಲಾಗಿದೆ. ಮುಂದೆ ಶಿಶುಪಾಲನಿಗೆ ತನ್ನ ತಂಗಿಯನ್ನ ರುಕ್ಮಿಣಿಯನ್ನ ಸ್ವಯಂ ರುಕ್ಮಿಯೇ ಕೊಟ್ಟು ಮದುವೆ ಮಾಡ್ತಾನೆ. ಯಾವ ಸ್ವಯಂವರಾದಿಗಳ ಕಾರ್ಯಗಳೇ ಇಲ್ಲ ಎಂಬುದಾಗಿ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡ್ತಾರೆ. ಆವಾಗ ಮತ್ತೆ ಸಾಲ್ವ ಮಾತನ್ನು ಹೇಳ್ತಾನೆ, ಈಗಾಗಲೇ ಕೃಷ್ಣ ಹೇಳಿಬಿಟ್ಟಿದ್ದಾನೆ ರುಕ್ಮಿಣಿಯನ್ನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಹಾಗಾಗಿ ಕೃಷ್ಣ ಬಂದು ನಮ್ಮನ್ನೆಲ್ಲ ಸೋಲಿಸಿ ಕರ್ಕೊಂಡು ಹೋಗ್ಬಿಡ್ತಾನೆ ರುಕ್ಮಿಣಿಯನ್ನ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ಏನೇ ಕೃಷ್ಣನ ನಾಶವನ್ನು ಮಾಡಬೇಕು. ಅದಕ್ಕೊಂದು ಉಪಾಯ ಇದೆ ಅಂತ ಗರ್ಗಾಚಾರ್ಯ ಕಥೆಯನ್ನು ಹೇಳಿಕ್ ಶುರು ಮಾಡಿದ. ನಿನ್ನೆ ನಾವು ಕೇಳಿದಂತೆ ಗರ್ಗಾಚಾರ್ಯರನ್ನ ಆ ಗರ್ಗಾಚಾರ್ಯರ ಭಾವಮೈದುನನ್ನೇನೆ ಒಂದು ಸಲ ಅಪಹಾಸ್ಯ ಮಾಡಿದ್ದ. ನೀನೊಬ್ಬ ಷಂಡ ನಪುಂಸಕ ಅಂತ. ಆವಾಗ ಅಲ್ಲಿ ಸುತ್ತಮುತ್ತಲಿದ್ದಂತಹ ಎಲ್ಲ ಯಾದವರು ಕೂಡ ನಕ್ಕು ಬಿಟ್ರು. ನಕ್ಕಿದ್ದಕ್ಕೆ ಒಂದು ಪ್ರಬಲವಾದಂತ ಕಾರಣ ಏನು ಅಂದ್ರೆ, ನಾವು ಅಪಹಾಸ್ಯ ಮಾಡಿ ನಕ್ಕರೂ ಕೂಡ ಗರ್ಗಾಚಾರ್ಯರಿಗೆ ನಮ್ಮನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆ ನಮ್ಗೆ ಕೃಷ್ಣನ ಬಲ ಇದೆ. ಹಾಗಾಗಿ ಆ ಯಾದವರೆಲ್ಲರೂ ಕೂಡ ಕೃಷ್ಣನ ಮೇಲಿನ ನಂಬಿಕೆಯಿಂದಾಗಿ ಕೃಷ್ಣನ ಬಲದಿಂದಾಗಿ ತಾವು ನಕ್ಕು ಬಿಟ್ರು. ಈ ವಿಚಾರ ಗರ್ಗಾಚಾರ್ಯರಿಗೆ ತುಂಬಾ ಬೇಸರ ಆಯಿತು. ತಕ್ಷಣ ಅವರು ಪ್ರತಿಜ್ಞೆ ಮಾಡ್ತಾರೆ, ಭೂಮಿಯಲ್ಲಿ ಕೃಷ್ಣನು ಇಲ್ಲದಂತೆ ಮಾಡುವಂತಹ, ಅರ್ಥಾತ್ ಕೃಷ್ಣನನ್ನು ನಾಶ ಮಾಡುವಂತಹ ಮಗನನ್ನ ಪಡಿತೇನೆ ಅಂತ ತಾವೇ ಮಾಡಿದ್ರು. ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ರುದ್ರದೇವರನ್ನು ಕುರಿತು ಅಂತ. ಇಷ್ಟು ವಿಚಾರಗಳಾಗಿತ್ತು. ಇಂದು 79ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸ ಚೂರ್ಣ ಮಾಯಸಂ ತ್ವದನ್ ದದರ್ಶ ಚಾಬ್ದತ ಶಿವಂ ವರಂ ತತೋಭಿಪೇದಿವಾನ್ ಸುತಂ ಹರೇರಭಾವದಂ. ಸ ವಿಷ್ಣುದೈವತೋಪಿ ಸನ್ ಪ್ರವಿಷ್ಟ ಉಲ್ಬಣಾಸುರೈಃ ವ್ಯದಾಧರೆ ಪ್ರತೀಪಕಂ ವ್ರತಂ ಚ ನೈಷ್ಠಿಕಂ ಜಹೌ. ಪದಚ್ಛೇದ. ಸಹ ಚೂರ್ಣಂ ಆಯಸಂ ತು ಅದನ್ ದದರ್ಶ ಚ ಅಬ್ದತಃ ಶಿವಂ ವರಂ ತತಃ ಅಭಿಪೇದಿವಾನ್ ಸುತಂ ಹರೇಃ ಅಭಾವದಂ. ಸಹ ವಿಷ್ಣುದೈವತಃ ಅಪಿ ಸನ್ ಪ್ರವಿಷ್ಟಃ ಉಲ್ಬಣಾಸುರೈಃ ವ್ಯಧಾತ್ ಹರೇಃ ಪ್ರತೀಪಕಂ ವ್ರತಂ ತು ನೈಷ್ಠಿಕಂ ಜಹೌ. ಗರ್ಗಾಚಾರ್ಯರ ತಪಸ್ಸು ಯಾವ ರೀತಿಯಾಗಿತ್ತು ಅಂತ ಆಚಾರ್ಯರು
ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆಯಸಂ ಚೂರ್ಣಂ ಅಂತ. ಅಯಸ್ಸು ಅಂತಂದ್ರೆ ಕಬ್ಬಿಣ. ಆಯಸದ ಚೂರ್ಣ ಅಂದ್ರೆ ತಪಸ್ಸು ಮಾಡೋಕಾದ್ರೆ ಅವರಿಗೆ ಆಹಾರ ಏನಂತಂದ್ರೆ ಹೊಟ್ಟೆಗೆ ಕಬ್ಬಿಣದ ಪುಡಿ ಎಂದಂತೆ. ಕಬ್ಬಿಣವನ್ನ ಪುಡಿ ಮಾಡಿ, ಉಕ್ಕನ್ನ ಪುಡಿ ಮಾಡಿ ಅದನ್ನ ತಿಂತ ಅವರು ತಪಸ್ಸನ್ನ ಮಾಡ್ತಾ ಇದ್ರು. ಆ ಒಂದು ಕಬ್ಬಿಣದ ಪುಡಿಯನ್ನ ತಿಂತ ತಾವು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈ ತಪಸ್ಸು ಮಾಡಬೇಕಾದ್ರೆ ಅಬ್ಧತಃ ಶಿವಂ ದದರ್ಶ. ಅಬ್ಧಿ ಅಂದ್ರೆ ಒಂದು ವರ್ಷ ಅಂತ. ಒಂದು ವರ್ಷದಲ್ಲಿ ಅವರಿಗೆ ಶಿವನ ದರ್ಶನ ಆಯಿತು, ಶಿವನ ಸಾಕ್ಷಾತ್ಕಾರ ಆಯಿತು. ರುದ್ರದೇವರು ಪ್ರತ್ಯಕ್ಷರಾದ್ರು. ಏನು ವರ ಬೇಕು ಅಂತ ಕೇಳಿದ್ರು. ಅವನು ಹೇಳಿದ, ಹರೇಹೇ ಅಭಾವದಂ ಸುತಂ. ಭೂಮಿಯ ಮೇಲೆ ಕೃಷ್ಣನಿಲ್ಲದಂತೆ ಮಾಡುವಂತಹ ಮಗ ನನಗೆ ಬೇಕು, ಕೃಷ್ಣನನ್ನ ಸಂಹಾರ ಮಾಡುವಂತಹ ಮಗ ನನಗೆ ಬೇಕು ಅಂತ ವರವನ್ನು ಕೇಳಿದ. ಅವರು ಕೂಡ ಆ ವರವನ್ನ ಅಭಿಪೇದಿವಾನ್, ಆ ವರವನ್ನ ಕೊಟ್ಟರು. ಹುಟ್ಟಿದಲ್ಲಿ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಕೃಷ್ಣನ ನಾಶ ಮಾಡುವಂತ ಮಗನನ್ನು ನಾನು ಪಡೆಯಬೇಕು ಅಂತ ವರವನ್ನು ಕೇಳಿದರು. ವರವನ್ನು ಕೂಡ ಪಡೆದುಕೊಂಡ್ರು. ಅಲ್ಲ, ಇಂತಹ ತಪ್ಪನ್ನು ಯಾಕೆ ಮಾಡಿದರು ಅಂತ ಗರ್ಗಾಚಾರ್ಯರು, ಅವರು ಒಳ್ಳೆ ವಿಷ್ಣುವಿನ ಭಕ್ತರು. ವಿಷ್ಣು ದೈವತಃ ಅಪಿ, ವಿಷ್ಣುವಿನೇ ಪರಮದೇವತೆ ಅಂತ ನಂಬಿ ಉಪಾಸನೆ ಮಾಡದೇ ಇದ್ದಂತಹ ವ್ಯಕ್ತಿಗಳು ಅವ್ರ್ಯಾಕೆ ಈ ರೀತಿಯಾದಂತಹ ತಪಸ್ಸನ್ನು ಮಾಡಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಉಲ್ಬಣಾಸುರೈಹಿ ಪ್ರವಿಷ್ಟ. ಅವರು ಸ್ವತಃ ಶ್ರೇಷ್ಠ ವಿಷ್ಣು ಭಕ್ತರಾಗಿದ್ದರು. ಆದರೂ ಕೂಡ ಉಲ್ಬಣ ಅಸುರೈಹಿ, ಬರೀ ಅಸುರಾವೇಶ ಅಲ್ಲ, ಅತ್ಯಂತ ಕ್ರೂರರಾದಂತಹ ಅಸುರಾವೇಶ, ಕ್ರೂರವಾದಂತಹ ಅಸುರಾವೇಶ ಅವರಲ್ಲಿ ಆಗ್ಬಿಟ್ಟಿತ್ತು. ಆ ಅಸುರಾವೇಶದ ಪ್ರಭಾವದಿಂದಾಗಿ ಅವರೇ ಮಾಡಿದ್ರು, ಹರೇಹೇ ಪ್ರತೀಪಕಂ ಯಥಾತ್. ಕೃಷ್ಣನಿಗೇನೆ ಪ್ರತೀಪವನ್ನ, ಪ್ರತೀಪ ಅಂತಂದ್ರೆ ವಿರೋಧ, ಶ್ರೀಕೃಷ್ಣನಿಗೇನೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಾವು ಅನೇಕ ವರ್ಷಗಳಿಂದಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಂತಹ ನೈಷ್ಠಿಕಂ ವ್ರತಂ ಜಹೋ, ಆ ಬ್ರಹ್ಮಚರ್ಯ ವ್ರತವನ್ನು ಕೂಡ ಅವರು ಬಿಟ್ಟು ಬಿಟ್ರು. ಈ ರೀತಿಯಾಗಿ ತಾವು ಮಾಡ್ತಾ ಇದ್ದಂತಹ ಬ್ರಹ್ಮಚರ್ಯ ವ್ರತ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಕೃಷ್ಣನನ್ನೇ ಸಂಹಾರ ಮಾಡುವಂತಹ ಮಗನನ್ನ ಪಡಿಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಕಾರಣ ಏನು? ಸಣ್ಣ ಕಾರಣ. ತಮ್ಮನ್ನ ಅಪಹಾಸ್ಯ ಮಾಡಿದ್ದನ್ನು ನೋಡಿ ನಕ್ಕರು. ಅವ್ರೇನು ಅಪಹಾಸ್ಯ ಮಾಡ್ಲಿಲ್ಲ, ಅಪಹಾಸ್ಯ ಮಾಡಿದ್ದು ಅವ್ರ ಭಾವಮೈದುನ. ಅದನ್ನು ನೋಡಿ ನಕ್ಕರು ಅಂತ ಅವರಿಗೆ ಆ ಕೃಷ್ಣನ ಬಲ ಇದೆ ಅಂತ ಆ ಕೃಷ್ಣನನ್ನು ಸಂಹಾರ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಈ ರೀತಿಯಾಗಿ ಗರ್ಗಾಚಾರ್ಯರು ಪ್ರವಿಷ್ಟ ಉಲ್ಬಣಾಸುರ, ಈ ಕ್ರೂರ ದೈತ್ಯರ ಆವೇಶದಿಂದಾಗಿ ಈ ರೀತಿಯಾದಂತಹ ಕ್ರೂರ ಕಾರ್ಯಕ್ಕೆ ಕೈ ಹಾಕಿದರು. ಮುಂದೆ ತಮಾರ ಚಾಸುರ ಅಪ್ಸರ ಬಲಿಷ್ಠ ಪುತ್ರ ಕಾಮ್ಯಯ. ಪ್ರವಿಶ್ಯ ಗೋಪಿಕಾಂಗನ ಸಮೂಹ ಮಧ್ಯ ಮುಲ್ಬಣ. ಸ ಯಾವನೇನ ಭೂಭೃತ ಹಿ ಗೋಪಿಕಾಭಿರರ್ಚಿತಃ ಅಪುತ್ರಕೇಣ ಜಾನತ ಮುನೇರ್ ಮನೋನು ಚಿಂತಿತಂ. ಪದಚ್ಛೇದ. ತಂ ಆರ ಚ ಅಸುರಾಪ್ಸರ ಬಲಿಷ್ಠ ಪುತ್ರ ಕಾಮ್ಯಯ ಪ್ರವಿಶ್ಯ ಗೋಪಿಕಾಂಗನಾ ಸಮೂಹಂ ಗೋಪಿಕಾಂಗನಾ ಸಮೂಹ ಮಧ್ಯಂ ಉಲ್ಬಣ.
ಸಹ ಯಾವನೇನ ಭೂಭೃತ ಹಿ ಗೋಪಿಕಾಭಿಃ ಅರ್ಚಿತಃ ಅಪುತ್ರಕೇಣ ಜಾನತ ಮುನೇಹೆ ಮನೋನು ಚಿಂತಿತಂ. ಈ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಗರ್ಗಾಚಾರ್ಯರ ಉದ್ದೇಶ ಏನು? ಕೃಷ್ಣನು ಇಲ್ಲದೆ ಇರುವಂತೆ ಮಾಡುವಂತ ಒಬ್ಬ ಮಗ ಬೇಕು ಅಂತ. ಆ ಮಗ ಅವರ ಪತ್ನಿಯಲ್ಲಿ ಹುಟ್ಟಲಿಲ್ಲ, ಇನ್ನೊಬ್ಬ ಬೇರೆ ಹೆಂಡತಿ ಸ್ತ್ರೀಯಲ್ಲಿ ಹುಟ್ಟಿಬಿಟ್ಟ. ಹೇಳ್ತಾ ಇದ್ದಾರೆ, ತಮಾರ ಚಾಪ್ಸುರ ಸುರ, ಒಬ್ಬ ಅಪ್ಸರಾ ಸ್ತ್ರೀ ಇದ್ದಳು. ಆದರೆ ಅವಳು ಅಸುರ ಜಾತಿಯವಳು, ಕೆಟ್ಟ ಸ್ವಭಾವದವಳು, ಅಪ್ಸರಾ ಸ್ತ್ರೀ. ಅವಳಿಗೆ ಒಂದು ಆಸೆ ಇತ್ತು. ಅವಳ ಹೆಸರನ್ನ ಗೋಪಾಲಿ ಅಂತ ಕರೀತಾರೆ ಹರಿವಂಶದಲ್ಲಿ ಎಲ್ಲ. ಬಲಿಷ್ಠ ಪುತ್ರ ಕಾಮ್ಯಯ. ಅವಳಿಗೊಂದು ಆಸೆ ಇತ್ತು, ನನಗೊಬ್ಬ ಬಲಿಷ್ಠನಾದಂತಹ ಮಗ ಹುಟ್ಟಬೇಕು ಅಂತ. ಹಾಗಾಗಿ ಅವಳೇನ್ ಮಾಡಿದಳು, ವಸ್ತುತಃ ಅವಳು ಉಲ್ಬಣ, ಅತ್ಯಂತ ಕ್ರೂರಳಾದಂತಹ ಹೆಂಗಸು. ಅವಳು ಗೋಪಿಕಾಂಗನಾ ಸಮೂಹ ಮಧ್ಯಂ ಪ್ರವಿಶ್ಯ ತಮ್ ಆರ. ಅವಳೇನ್ ಮಾಡಿದಳು, ಅಪ್ಸರಾ ಸ್ತ್ರೀ ಯಾವ ವೇಷವನ್ನು ಕೂಡ ಧಾರಣೆ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅವಳು ಗೋಪಿಕಾ ಸ್ತ್ರೀಯರ ವೇಷವನ್ನ ಧಾರಣೆ ಮಾಡಿಕೊಂಡು ತಾನು ಆ ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಏನೇ ಪ್ರವೇಶವನ್ನು ಮಾಡಿ ತಮ್ ಆರ, ಗರ್ಗಾಚಾರ್ಯರ ಹತ್ತಿರ ಸೇರಿದಳು. ಆರ ಅಂದ್ರೆ ಸೇರೋದು ಅಂತ, ಗರ್ಗಾಚಾರ್ಯರ ಹತ್ತಿರ ಅವಳು ಸೇರಿದಳು. ಆ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯಿತು. ತಪಸ್ಸು ಮುಗಿದಿದೆ, ಮುಂದೆ ಕ್ರೂರನಾದಂತಹ ಮಗ ಹುಟ್ಟಬೇಕು. ಅದಕ್ಕೆ ಸರಿಯಾಗಿ ಆ ಗರ್ಗಾಚಾರ್ಯರೊಟ್ಟಿಗೆ ಸೇರಿ ಆ ಮಗನನ್ನು ಪಡಿಬೇಕು ಅಂತ ಯಾರು ಬಂದ್ಲು? ಆ ಅಪ್ಸರೆ ಬಂದ್ಲು, ಅಸುರ ಜಾತಿಯ ಅಪ್ಸರೆ ಬಂದಳು. ಜೊತೆಗೆ ಯಾವನೇನ ಭೂಭೃತ ಅಂತ ಒಬ್ಬ ಯವನ ರಾಜ ಇದ್ದ. ಯವನ ರಾಜ ಅಂತಂದ್ರೆ ಒಬ್ಬ ವಿದೇಶಿ ದೊರೆ, ಭಾರತದ ಖಂಡಕ್ಕೆ ಸಂಬಂಧಪಡದೇ ಇರುವಂತ ಒಬ್ಬ ವಿದೇಶಿ ದೊರೆ. ಅವನು ಏನಾಗಿದ್ದಿಲ್ಲ, ಅವನಿಗೆ ಅಪುತ್ರ ಕೇಣ, ಸಂತಾನ ಆಗಿದ್ದಿಲ್ಲ. ಅವನೇನ್ ಮಾಡಿದ, ಗರ್ಗಾಚಾರ್ಯರ ವಿಚಾರ ಅವನಿಗೆ ಗೊತ್ತಾಯ್ತು. ಗರ್ಗಾಚಾರ್ಯರು ಈ ರೀತಿಯಾಗಿ ಕೃಷ್ಣನ ನಾಶವನ್ನು ಮಾಡುವಂತಹ ಒಬ್ಬ ಬಲಿಷ್ಠನಾದಂತಹ ಮಗನನ್ನು ಪಡಿಲಿಕ್ಕೆ ತಪಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಯ್ತು. ಹಾಗಾಗಿ ಅವನಿಗೆ ಸಂತಾನ ಇರಲಿಲ್ಲ, ಯವನರಾಜನಿಗೆ. ಅವನೇನು ಆಲೋಚನೆ ಮಾಡಿದ, ಹೇಗಾದರೂ ಮಾಡಿ ಗರ್ಗಾಚಾರ್ಯರಿಗೆ ಹುಟ್ಟುವಂತಹ ಮಗನನ್ನು ತಾನು ಪಡಿಬೇಕು ಅಂತ. ತನಗಂತೂ ಸಂತಾನ ಇಲ್ಲ, ತಾನೊಬ್ಬ ರಾಜ, ಬಲಿಷ್ಠನಾದಂತಹ ಮಗ ಬೇಕು. ಇವರು ಹೇಗೋ ಬಲಿಷ್ಠರಾದಂತಹ ಮಗ ಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಯಾಕೆಂತಂದ್ರೆ ಕೃಷ್ಣನನ್ನು ಸಂಹಾರ ಮಾಡುವಂತ ವ್ಯಕ್ತಿ ಅಂದ್ರೆ ಅವನು ತುಂಬಾ ಬಲಿಷ್ಠನಾಗಿರ್ಲೇಬೇಕು. ಜೊತೆಗೆ ಈ ವಿಚಾರವೂ ಗೊತ್ತಾಗಿತ್ತು ಅವನಿಗೆ, ಪ್ರತಿನಿತ್ಯ ಕಬ್ಬಿಣದ ಪುಡಿಯನ್ನು ತಿಂದು ತಪಸ್ಸು ಮಾಡಿದ್ದಾರೆ ಅಂತ. ಹಾಗಾಗಿ ಅವರಲ್ಲಿ ಹುಟ್ಟುವಂತಹ ಮಗನನ್ನ ತಾನು ಪಡಿಬೇಕು ಅಂತ ತೀರ್ಮಾನ ಮಾಡಿದಂತಹ ಆ ಯವನ ರಾಜ ತಾನೇನ್ ಮಾಡಿದ, ಯಾವನೇನ ಭೂಭೃತ ಗೋಪಿಕಾಭಿಹಿ ಅರ್ಚಿತಃ, ಅವನು ಅನೇಕ ಗೋಪಿಕಾ ಸ್ತ್ರೀಯರನ್ನ ನೇಮಕ ಮಾಡಿ ಆ ಗರ್ಗಾಚಾರ್ಯರ ಸೇವೆಯನ್ನು ಮಾಡಿಸ್ತಾ ಇದ್ದ ಅಂತೆ. ಗರ್ಗಾಚಾರ್ಯರಿಗೆ ಗೋಪಿಕಾ ಸ್ತ್ರೀಯರ ಮೂಲಕ ಸೇವೆಯನ್ನ, ಪೂಜೆಯನ್ನು ಮಾಡಿಸ್ತಾ ಇದ್ದ. ಒಟ್ಟಿನಲ್ಲಿ ಅವರನ್ನ ತನ್ನ ವಶದಲ್ಲಿ ಇಟ್ಕೊಳ್ಬೇಕು, ಮುಂದೆ ಅವರಿಗೆ ಸಂತಾನ ಆದ ಮೇಲೆ ಅದನ್ನು ತಾನು ಪಡಿಬೇಕು ಅಂತ ಗೋಪಿಕಾ ಸ್ತ್ರೀಯರನ್ನ ಆ ಗರ್ಗಾಚಾರ್ಯರ ಸೇವೆಗೆ ಅಂತ ನೇಮಕ ಮಾಡಿದ್ದ. ಹೀಗೆ ಮುನೇಹೆ ಮನೋನು ಚಿಂತಿತಂ, ಅವರ ಮನಸ್ಸಿನ ಅಭೀಷ್ಟಿನ ಅರಿತಿದ್ದ. ತನಗೆ ಏನಾಗ್ಬೇಕು, ಗರ್ಗಾಚಾರ್ಯರಿಗೆ ಕೃಷ್ಣನು ಇಲ್ಲದೆ ಇರುವಂತ ಮಗ ಹುಟ್ಟಬೇಕು ಅಂತ. ಒಟ್ಟಿನಲ್ಲಿ ಆದದ್ದಿಷ್ಟು ಗರ್ಗಾಚಾರ್ಯರು ಕೃಷ್ಣನನ್ನ ಸಂಹಾರ ಮಾಡುವಂತಹ ಮಗನನ್ನು ಪಡಿಬೇಕು ಅಂತ ತಪಸ್ಸು ಮಾಡಿದ್ರು. ಆ ವಿಚಾರವನ್ನು ತಿಳಿದುಕೊಂಡಂತಹ ಇಬ್ಬರು ದುಷ್ಟರು ಅಲ್ಲಿಗೆ ಬಂದರು. ಒಬ್ಬಳು ಅಪ್ಸರಾ ಸ್ತ್ರೀ, ಅಸುರ ಜಾತಿ ಅಪ್ಸರಾ ಸ್ತ್ರೀ. ಅವಳು ಬಂದಿದ್ಯಾಕೆ? ಬಲಿಷ್ಠ ಪುತ್ರ ಕಾಮ್ಯ. ಅವಳಿಗೆ ಆಸೆ ಬಲಿಷ್ಠರಾದಂತಹ ಮಗನನ್ನು ಪಡಿಬೇಕು ಅಂತ. ಹಾಗಾಗಿ ಗರ್ಗಾಚಾರ್ಯರೊಟ್ಟಿಗೆ ಸೇರಿ ನಾನು ಬಲಿಷ್ಠರಾದಂತಹ ಮಗನನ್ನ ಪಡಿತೇನೆ ಅಂತ ಅಲ್ಲಿಗೆ ಬಂದ್ಲು. ಅದರ ಜೊತೆಗೆ ಇನ್ನೊಬ್ಬ ಬಂದ, ಯವನ ರಾಜ. ಅವನ ಉದ್ದೇಶ ಏನು? ಅವನಿಗೂ ಕೂಡ ಅಪುತ್ರ ಕೇಳ, ಸಂತಾನ ಇರಲಿಲ್ಲ. ಈ ಮುನಿ ಹೇಗೋ ಒಬ್ಬ ಮಗನನ್ನ ಪಡಿಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಆ ಮಗನನ್ನ ಹೇಗಾದರೂ ಅವರ ಮನಸ್ಸನ್ನ ಒಲಿಸಿ, ಅವರ ಬ್ರೈನ್ ವಾಶ್ ಮಾಡಿ ನಾನು ಪಡ್ಕೊಂಡ್ಬಿಡೋಣ ಅಂತ ಈಗ ಇಬ್ಬರು, ಒಂದು ಗಂಡು ಮತ್ತು ಒಂದು ಹೆಣ್ಣು, ಇಬ್ಬರು ಕೂಡ ಗರ್ಗಾಚಾರ್ಯರ ಹತ್ತಿರ ಅವರಿಗೆ ಹುಟ್ಟುವಂತಹ ಮಗನನ್ನ ಪಡಿಬೇಕು ಅಂತ ಬರ್ತಾ ಇದ್ದಾರೆ. ಮುಂದೆ ಸಚಾಪ್ಸರಸ್ತನೌ ಸುತಂ ನಿಶಿಚ್ಯ ಯಾವನಾಯ ಚ ದದೌ ವಿಮೋಹಿತಃ ಕ್ರುಧ
ಕಿಮೇತದೀಶ ವೈರಿಣಃ. ಸ ಆಶ್ರಮಾಚ್ಚ ನೈಷ್ಠಿಕಾತ್ ವಿದೂಷಿತಃ ಪ್ರತೀಪಕೃತ್ ಹರೇಶ್ಚ ತಾಪಮೇಯಿವಾನ್ ಜಗರ್ಹ ಚಾತ್ಮಶೇಮುಷೀಂ. ಒಂದೇ ಒಂದು ನಿಮಿಷ. ಪದಚ್ಛೇದ. ಸಹ ಚ ಅಪ್ಸರಸ್ತನೌ ಸಹ ಚ ಅಪ್ಸರಸಃ ತನೌ ಸುತಂ ನಿಶಿಚ್ಯ ಯಾವನಾಯ ಚ ದದೌ ವಿಮೋಹಿತಃ ಕ್ರುಧ ಕಿಂ ಏತತ್ ಈಶವೈರಿಣಃ. ಸಹ ಆಶ್ರಮಾತ್ ಚ ನೈಷ್ಠಿಕಾತ್ ವಿದೂಷಿತಃ ಪ್ರತೀಪಕೃತ್ ಹರೇಃ ಚ ತಾಪಂ ಏಯಿವಾನ್ ಜಗರ್ಹ ಚ ಆತ್ಮಶೇಮುಷೀಂ. ಅಪ್ಸರಾ ಸ್ತ್ರೀ ಒಳ್ಳೆಯ ಗೋಪಿಕಾ ಸ್ತ್ರೀಯ ವೇಷವನ್ನು ಧಾರಣೆ ಮಾಡಿಕೊಂಡು ಗರ್ಗಾಚಾರ್ಯ ಹತ್ರ ಬಂದಳು. ಅವರ ಮೈ ಮನವನ್ನ ಒಲಿಸಿ ಕೊನೆಗೆ ಏನಾಯಿತು? ಅಪ್ಸರಸ್ತನೌ, ಅಪ್ಸರಸಃ ತನೌ, ತನೌ ಅಂದ್ರೆ ಶರೀರ. ಒಟ್ಟಿನಲ್ಲಿ ಕೃಷ್ಣನ ಮೇಲಿನ ಕ್ರುಧ, ಸಿಟ್ಟಿನಿಂದಾಗಿ ಆ ಗರ್ಗಾಚಾರ್ಯರಿಗೆ ತಾವು ಏನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ತಾವೇ ಮಾಡಿದ್ರು ಆ ಬಂದಂತಹ ಅಪ್ಸರಾ ಸ್ತ್ರೀಗೆ ಮೈ ಮರೆತು ಆ ಅಪ್ಸರಾ ಸ್ತ್ರೀಯ ಶರೀರದಲ್ಲಿ ಏನೆ ಒಂದು ಸಂತಾನವನ್ನ ಹುಟ್ಟಿಸಿದರು. ಹೀಗೆ ಸಚ ಅಪ್ಸರಹ ತನೌ ಸುತಂ ನಿಶಿಚ್ಯ, ಮಗನನ್ನ ಪಡೆದರು. ಮಗನನ್ನ ಪಡೆದ್ರು. ತಮ್ಮ ಉದ್ದೇಶ ಏನು? ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ. ಆದರೆ ಅವರ ಮನಸ್ಸನ್ನ ಮತ್ತೆ ಈ ಯವನ ರಾಜ ಬಂದಿದ್ದಲ್ಲ ಅವನು ಬದಲಾಯಿಸಿ ಬಿಟ್ಟ. ಅನೇಕ ಅಪ್ಸರಾ ಸ್ತ್ರೀಯರನ್ನೆಲ್ಲ ಕಳಿಸಿ ಅವರ ಸೇವೆಯನ್ನು ಮಾಡಿಸಿ ಅವರ ಮನಸ್ಸನ್ನ ಒಲಿಸಿ ಕೊನೆಗೆ ತಾನು ಅವನೇ ಮಾಡಿಬಿಟ್ಟ. ಆ ಮಗನನ್ನ ತಾನೇ ಪಡೆದುಕೊಂಡು ಬಿಟ್ಟ. ದದೌ ವಿಮೋಹಿತ ಕ್ರುಧ, ಮೋಹಕ್ಕೆ ಒಳಗಾಗ್ಬಿಟ್ರು ಗರ್ಗಾಚಾರ್ಯರು. ಹಾಗಾಗಿ ಅವರೇನ್ ಮಾಡಿದ್ರು? ದದೌ, ಆ ಮಗನನ್ನ, ತಾವು ಪಡೆದಂತಹ ಮಗನನ್ನ ಆ ಯವನ ರಾಜನಿಗೇನೆ ಕೊಟ್ಟು ಬಿಟ್ರು. ಹೀಗೆ ತಮ್ಮ ಹೆಂಡತಿಯಲ್ಲೂ ಸಂತಾನ ಪಡೆಯಲಿಲ್ಲ, ಪಡೆದಂತಹ ಸಂತಾನವನ್ನು ತಾವು ಕೂಡ ಇಟ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ಆ ಸಂತಾನವನ್ನ ಆ ಯವನ ರಾಜನಿಗೆ, ದುಷ್ಟನಾದಂತಹ ಯವನ ರಾಜನಿಗೆ ಕೊಟ್ಟು ಬಿಟ್ರು. ಕಿಮೇತದ್ ಈಶ ವೈರಿಣಃ. ಇದು ಎಂತಹ ಆಶ್ಚರ್ಯ ಅಂತ. ಯಾಕೆ ಅಂತಂದ್ರೆ ಇದು ಸಾಲ್ವ ಹೇಳ್ತಾ ಇರುವಂತಹ ಮಾತು. ಅವ್ನು ಹೇಳ್ತಾ ಇದ್ದಾನೆ, ಕೃಷ್ಣ ಎಂಥವನು? ಈಶ ವೈರಿ, ಶಿವನನ್ನ ದ್ವೇಷ ಮಾಡುವಂತವನು. ಶಿವನನ್ನು ದ್ವೇಷ ಮಾಡುವಂತಹ ಕೃಷ್ಣನಿಗೆ ಇದು ಆಶ್ಚರ್ಯ ಏನಲ್ಲ ಅಂತ. ಯಾಕೆಂತಂದ್ರೆ ಗರ್ಗಾಚಾರ್ಯರು ಯಾರು? ಕೃಷ್ಣನ ಪುರೋಹಿತರು. ಗೌಪ್ಯವಾಗಿ ಅಲ್ಲಿಗೆ ಬಂದು, ಅಲ್ಲಿಗೆ ಆ ನಂದಗೋಪನ ಮನೆಗೆ ಬಂದು ಅವನಿಗೆ ಒಂದು ಸಂಸ್ಕಾರಗಳನ್ನು ಮಾಡಿದಂತಹ ವ್ಯಕ್ತಿ ಯಾರು? ಗರ್ಗಾಚಾರ್ಯರು, ಕೃಷ್ಣನ ಪುರೋಹಿತರು. ಪುರೋಹಿತರು ಶಬ್ದಕ್ಕೆ ಅರ್ಥ ಯಾರು ನಮ್ಮ ಹಿತವನ್ನು ಬಯಸ್ತಾರೋ ಅವರು ಪುರೋಹಿತರು ಅಂತ. ಗರ್ಗಾಚಾರ್ಯರು ಕೃಷ್ಣನ ಪುರೋಹಿತರು, ಕೃಷ್ಣನಿಗೆ ಹಿತವನ್ನ ಬಯಸಬೇಕಾದಂಥವ್ರು. ಆದರೆ ಕೃಷ್ಣ ಶಿವದ್ವೇಷವನ್ನ ಮಾಡಿದ್ದರ ಪರಿಣಾಮವಾಗಿ ತನ್ನ ಪುರೋಹಿತನಿಂದಲೇ ತನ್ನ ಮೃತ್ಯುವನ್ನ ಪಡೆದುಕೊಂಡ. ಹಾಗಾಗಿ ಕಿಮೇತದ್ ಈಶ ವೈರಿಣಃ. ಇದನ್ನ ಆಶ್ಚರ್ಯ ಅಲ್ಲ. ಯಾಕೆಂತಂದ್ರೆ ರುದ್ರದೇವರನ್ನು ದ್ವೇಷ ಮಾಡುವಂಥವರಿಗೆ ಇದೇ ಆಗುತ್ತೆ ಅಂತ ಆ ಸಾಲು ಹೇಳ್ತಾ ಇರುವಂತಹ ಮಾತು. ಅದನ್ನ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಏನೇನಾಯ್ತು? ಗರ್ಗಾಚಾರ್ಯರು ತಪಸ್ಸನ್ನು ಮಾಡಿ ಮುಂದೆ ಸಂತಾನವನ್ನು ಪಡೆದು ಆ ಸಂತಾನ ಯಾರ ಕೈಗೆ ಹೋಯಿತು ಎನ್ನುವಂತಹ ಪೂರ್ತಿಯಾದಂತಹ ವಿಚಾರವನ್ನ ಯಾವ ಸಾಲ್ವ ಸೌಭ ಅವನು ಜರಾಸಂಧಾದಿಗಳ ಮುಂದೆ ತಿಳಿಸ್ತಾ ಇದ್ದಾನೆ. ಈ ವಿಚಾರವನ್ನ ಅಂದ್ರೆ
ತನ್ನ ಪುರೋಹಿತರಿಂದಲೇ ತನ್ನ ಮೃತ್ಯು ಬಂತು ಎನ್ನುವಂತ ವಿಚಾರವನ್ನ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಉದ್ದೇಶದಿಂದ ತಪಸ್ಸು ಮಾಡಿದ, ಆ ಮಗನನ್ನು ಪಡೆದುಕೊಂಡ. ಆದರೆ ಆ ಮಗನನ್ನ ಯವನ ರಾಜನಿಗೆ ಕೊಟ್ಟು ಬಿಟ್ಟ. ಇಷ್ಟಾದ ಮೇಲೆ ಅವನಿಗೆ ಭಾರಿ ಪಶ್ಚಾತ್ತಾಪ ಆಯಿತು ಅಂತೆ. ಯಾಕೆ ಅಂತಂದ್ರೆ ಸ ಆಶ್ರಮಾಚ್ಚ ನೈಷ್ಠಿಕಾತ್ ವಿದೂಷಿತ, ನೈಷ್ಠಿಕವಾದಂತಹ ಬ್ರಹ್ಮಚರ್ಯಾಶ್ರಮವನ್ನು ಪರಿಪಾಲನೆ ಮಾಡ್ತಾ ಇದ್ದ. ಆ ಬ್ರಹ್ಮಚರ್ಯವನ್ನು ಕೂಡ ಕಳೆದುಕೊಂಡು ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಹರೇಹೇ ಪ್ರತೀಪಕೃತ್, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗೇನೆ ಅನೇಕ ರೀತಿಯಾದಂತಹ ವಿರೋಧವನ್ನು ಮಾಡಿದ. ಕೊನೆಗೆ ಅವನನ್ನು ಸಂಹಾರ ಮಾಡುವಂತಹ ಮಗನನ್ನು ಪಡಿಬೇಕು ಅನ್ನುವಷ್ಟು ವಿರೋಧವನ್ನು ಮಾಡಿದ. ಹಾಗಾಗಿ ಅವನಿಗೆ ಏನಾಯ್ತು, ತಾಪಮೇಯಿ, ಇವ ಭಾರಿ ಪಶ್ಚಾತ್ತಾಪ ಆಗ್ಬಿಡುತ್ತಂದೆ. ಪಶ್ಚಾತ್ತಾಪ ಅಂತಂದ್ರೆ ಪಶ್ಚಾತ್ ತಾಪ, ತಪ್ಪು ಮಾಡಿದ ಪಶ್ಚಾತ್ ಅನಂತರ ಆಗುವಂತ ತಾಪಕ್ಕೆ, ಬೇಸರಕ್ಕೆ ಪಶ್ಚಾತ್ತಾಪ ಅಂತ ಕರೀತಾರೆ. ಈ ರೀತಿಯಾಗಿ ಅವನಿಗೆ ತುಂಬಾ ಪಶ್ಚಾತ್ತಾಪ ಆಯಿತು. ಅಷ್ಟು ಮಾತ್ರ ಅಲ್ಲ, ಆತ್ಮಶೇಮುಷೀಂ ಜಗರ್ಹ, ತನ್ನ ಬುದ್ಧಿಯನ್ನ ತಾನೇ ಬೈಕೊಂಡ್ಬಿಟ್ಟ ಅಂತೆ. ಪರಮಾತ್ಮ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದ, ಒಳ್ಳೆ ಇಂದ್ರಿಯ ನಿಗ್ರಹವನ್ನು ಕೊಟ್ಟಿದ್ದ. ಮದುವೆಯಾದ ಮೇಲೂ ಕೂಡ ನೈಷ್ಠಿಕ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡುವಂತಹ ಒಂದು ಯೋಗ್ಯತೆಯನ್ನ ಎಲ್ಲವನ್ನು ಕೂಡ ಕೊಟ್ಟಿದ್ದ, ಒಳ್ಳೆ ಜ್ಞಾನ ಕೊಟ್ಟಿದ್ದ. ಎಲ್ಲವನ್ನು ಕೂಡ ನಾನು ಈ ಕೆಟ್ಟ ಉದ್ದೇಶಕ್ಕೋಸ್ಕರ ತಪಸ್ಸನ್ನು ಮಾಡಿ ಹಾಳು ಮಾಡಿಕೊಂಡು ಬಿಟ್ಟೆ ಅಂತ ಆ ಗರ್ಗಾಚಾರ್ಯರು ತಮ್ಮನ್ನ ತಾವು ಬೈದುಕೊಂಡ್ರು. ಮುಂದೆ ಜಗಾಮ ಚಾರಣಂ ಹರಿಂ ಪ್ರಪಾಹಿಮಾಂ ಸುಪಾಪಿನಂ ಇತಿ ಸ್ಮ ವಿಷ್ಣುನುಜ್ಞೇಯ ಚಕಾರ ವೈಷ್ಣವಂ ತಪಃ. ಕುತೋ ಹಿ ಭಾಗ್ಯಮಾಪತೇತ್ ಮುನೇಃ ಶಿವಾರ್ಚನೆ ಸದಾ ಭವಾದೃಶಾ ಹಿ ದಾನವಾಃ ಸ್ಥಿರಾಃ ಶಿವಾರ್ಚನೆ ಸದಾ. ಪದಚ್ಛೇದ. ಜಗಾಮ ಚ ಅರಣಂ ಹರಿಂ ಪ್ರಪಾಹಿ ಮಾಂ ಸುಪಾಪಿನಂ ಇತಿ ಸ್ಮ ವಿಷ್ಣುನುಜ್ಞೇಯ ಚಕಾರ ವೈಷ್ಣವಂ ತಪಃ. ಕುತಃ ಹಿ ಭಾಗ್ಯಂ ಆಪತೇತ್ ಮುನೇಃ ಶಿವಾರ್ಚನೆ ಸದಾ ಭವಾದೃಶಾಃ ಹಿ ದಾನವಾಃ ಸ್ಥಿರಾಃ ಶಿವಾರ್ಚನೆ ಸದಾ. ಮತ್ತೆ ಆ ಸಾಲ್ವ ಹೇಳ್ತಾ ಇದೆ, ಇದೆಲ್ಲ ಸಾಲ್ವನದ್ದೇ ಮಾತು. ಈ ರೀತಿಯಾಗಿ ತನ್ನ ಬುದ್ಧಿಯನ್ನು ತಾನೇ ಬೈಕೊಂಡ ಗರ್ಗಾಚಾರ್ಯರು. ಅದಾದ ಮೇಲೆ ಅವರೇನ್ ಮಾಡಿದ್ರು, ಹರಿಂ ಅರಣಂ ಜಗಾಮ, ಶ್ರೀಕೃಷ್ಣನನ್ನ ಶರಣ ಹೊಂದಿದರು. ಅರಣ ಅಂದ್ರೆ ಶರಣ ಹೊಂದೋದು ಅಂತ. ಏನಂತ ಶರಣ ಹೊಂದಿದರು? ಸುಪಾಪಿನಂ ಮಾಂ ಪ್ರಪಾಹಿ, ಪರಮಾತ್ಮ ನಾನು ಮಹಾಪಾಪಿಷ್ಟ, ಇಡೀ ಜಗತ್ತಿಗೆ ತಂದೆಯ ಸ್ಥಾನದಲ್ಲಿರುವಂತಹ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ನಿನ್ನನ್ನ ಕೊಲ್ಲುವಂತಹ ಮಗ ಪಡಿಬೇಕು ಅಂತ ತಪಸ್ಸು ಮಾಡಿಬಿಟ್ಟೆ. ನನ್ನ ಬುದ್ಧಿ ಕೆಟ್ಟು ಬಿಟ್ಟಿತ್ತು, ನಾನು ಮಹಾಪಾಪಿಷ್ಟ, ದಯವಿಟ್ಟು ನನ್ನನ್ನು ಪ್ರಪಾಹಿ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡಿದಾಗ ಕೊನೆಗೆ ಪರಮಾತ್ಮ ಹೇಳ್ತಾನೆ, ನೀನು ವೈಷ್ಣವಂ ತಪಃ, ನನ್ನನ್ನು ಕುರಿತು, ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡುವುದರಿಂದಾಗಿ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾನೆ. ಹೀಗೆ ಅವನು ವಿಷ್ಣುನುಜ್ಞೇಯ, ಪರಮಾತ್ಮನ ಆದೇಶದಂತೆ ಮತ್ತೆ ವೈಷ್ಣವ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಅದಕ್ಕೆ ಮತ್ತೆ ಸಾಲು ಹೇಳ್ತಾ ಇದ್ದಾನೆ, ನೋಡು ಜರಾಸಂಧ, ಎಂತಹ ದೌರ್ಭಾಗ್ಯ ಗರ್ಗಾಚಾರ್ಯರದ್ದು ಅಂತ. ಯಾಕೆಂತಂದ್ರೆ ಕುತೋಹಿ ಭಾಗ್ಯಮಾಪತೆ ಸದಾ ಶಿವಾರ್ಚನೆ ಮುನೇಹೇ, ಸದಾ ಶಿವಾರ್ಚನೆ, ನಿರಂತರವಾಗಿ ರುದ್ರದೇವರನ್ನು ಆರಾಧನೆ ಮಾಡುವಂತಹ ಸೌಭಾಗ್ಯ ಕುತಃ ಮುನೇಹೆ ಆಪತೆ,
ಆ ಗರ್ಗಾಚಾರ್ಯ ಇಲ್ಲಿಂದ ಬರಬೇಕು ಅಂತ. ಅಂದ್ರೆ ಅವನ ದೃಷ್ಟಿ ಇಷ್ಟು, ರುದ್ರದೇವರನ್ನ ಸರ್ವೋತ್ತಮ ಅಂತ ಪೂಜೆ ಮಾಡುವುದು, ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠವಾದಂತ ಭಾಗ್ಯ, ಸೌಭಾಗ್ಯ. ಅದು ಜೀವನದ ಸೌಭಾಗ್ಯ. ಅಂತಹ ಸೌಭಾಗ್ಯ ಆ ಗರ್ಗಾಚಾರ್ಯ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಯಾಕೆ ಅಂತಂದ್ರೆ ಅದು ಎಂಥವ್ರಿಗೆ ಬರುತ್ತೆ? ರುದ್ರದೇವರನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಅವರ ಆರಾಧನೆ ಮಾಡುವಂತಹ ಭಾಗ್ಯ ಯಾರಿಗ್ ಬರುತ್ತೆ ಅಂತಂದ್ರೆ, ಭವಾದೃಶಾಹಿ ದಾನವಾಹ, ನಿನ್ನಂತಹ ದಾನವರಿಗೆ, ನಿನ್ನಂತಹ ಶ್ರೇಷ್ಠವಾದಂತಹ ದಾನವರಿಗೆ ಮಾತ್ರ ಏನ್ ಬರುತ್ತೆ? ಸದಾ ಶಿವಾರ್ಚನೆ ಸ್ಥಿರಾಹ, ನಿರಂತರವಾಗಿ ಸ್ಥಿರವಾಗಿ ರುದ್ರದೇವರ ಪೂಜೆಯನ್ನು ಮಾಡುವಂತಹ ಭಾಗ್ಯ ಬರುತ್ತೆ. ಅಂತಹ ಸೌಭಾಗ್ಯ ಆ ಗರ್ಗಾಚಾರ್ಯರಿಗಿಲ್ಲ. ಹಾಗಾಗಿ ಆ ಗರ್ಗಾಚಾರ್ಯರು ಏನೋ ಸ್ವಲ್ಪ ತಪಸ್ ಮಾಡಿದ್ರು, ರುದ್ರದೇವರು ಒಲಿದ್ರು, ಮತ್ತೆ ಆ ತಪಸ್ಸನ್ನು ಬಿಟ್ಟು ಬಿಟ್ರು. ಆದರೆ ಸ್ಥಿರವಾಗಿ ಗಟ್ಟಿಯಾಗಿ ರುದ್ರದೇವರನ್ನು ಉಪಾಸನೆ ಮಾಡುವಂತಹ ಸೌಭಾಗ್ಯ ಗರ್ಗಾಚಾರ್ಯರಿಗಿಲ್ಲ. ಅದಿರೋದು ಯಾರಿಗೆ? ನಿನ್ನಂತಹ ದಾನವರಿಗೆ ಮಾತ್ರ ಅಂತ ಸಾಲ್ವ ಸೌಭ ಆ ಜರಾಸಂಧನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಸುತೋಸ್ಯ ಕಾಲನಾಮಕೋ ಬಭೂವ ಕೃಷ್ಣಮರ್ದಿತಂ ಕೃಷ್ಣಮರ್ದಿತುಂ ಸದೈವ ಕಾಲಕಾಂಕ್ಷಣಾತ್ ಸಯಾವನಾಭಿಷೇಚಿತಃ. ಅವೈವ ಶಿಷ್ಯ ಏಷ ಚ ಅತಿಭಕ್ತಿಮಾನ್ ಹಿ ಶಂಕರೆ ಪ್ರಭೂತ ಸೇನಯಾಯುತಃ ಬಲೋದ್ಧತಶ್ಚ ಸರ್ವದಾ. ಪದಚ್ಛೇದ. ಸುತಃ ಅಸ್ಯ ಕಾಲನಾಮಕಃ ಬಭೂವ ಕೃಷ್ಣಂ ಅರ್ದಿತುಂ ಸದಾ ಏವ ಕಾಲಕಾಂಕ್ಷಣಾತ್ ಸಹ ಯಾವನಾಭಿಷೇಚಿತಃ ತವ ಏವ ಶಿಷ್ಯಃ ಏಷಃ ಚ ಅತಿಭಕ್ತಿಮಾನ್ ಹಿ ಶಂಕರೆ ಪ್ರಭೂತಸೇನಯ ಯುತಃ ಬಲೋದ್ಧತಃ ಚ ಸರ್ವದಾ. ಅವನ ಹೆಸರೇನು, ಆ ಮಗನ ಹೆಸರೇನು ಅಂತ ಆ ಸಾಲು ಹೇಳ್ತಾ ಇದ್ದಾನೆ. ಸುತೋಸ್ಯ ಕಾಲನಾಮಕಃ ಬಭೂವ ಕೃಷ್ಣಂ ಅರ್ದಿತುಂ, ಕೃಷ್ಣನನ್ನ ಅರ್ಧನ ಮಾಡ್ಲಿಕ್ಕೆ, ಸಂಹಾರ ಮಾಡ್ಲಿಕ್ಕೆ ಅಂತ ಹುಟ್ಟಿದಂತಹ ಆ ಮಗನ ಹೆಸರೇನು ಅಂತಂದ್ರೆ ಕಾಲನಾಮಕಃ, ಕಾಲ ಅಂತ ಅವನ ಹೆಸರು. ಯಾಕೆ ಕಾಲ ಅಂತ ಹೆಸರು ಅಂತಂದ್ರೆ, ಸದೈವ ಕಾಲಕಾಂಕ್ಷಣಾತ್, ಅವನು ಕಾಲವನ್ನು ಎದುರು ನೋಡ್ತಾ ಇದ್ದಾನೆ. ನಾನು ಯಾವಾಗ ಕೃಷ್ಣನನ್ನ ಕೊಲ್ತೇನೆ ಅಂತ ಕಾಲವನ್ನ ಎಣಿಸ್ತಾ ಇದ್ದಾನೆ, ಟೈಮ್ ನೋಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕಾಲ ಎಂಬುದಾಗಿ ನಾಮಕರಣವನ್ನು ಮಾಡಿದ್ರು. ಈ ರೀತಿಯಾಗಿ ಆ ಕಾಲ ಸ ಯಾವನ ಅಭಿಷೇಚಿತ, ಯವನ ಎನ್ನುವಂತಹ ರಾಜ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಹಾಗಾಗಿ ಅವನ ಹೆಸರು ಒಟ್ಟಿನಲ್ಲಿ ಕಾಲಯವನ ಎಂಬುದಾಗಿ ಪ್ರಖ್ಯಾತ ಆಯಿತು. ಕಾಲ ಅಂತ ಅಲ್ಲಿ ಕಾಲವನ್ನು ನೋಡಿದ್ದಕ್ಕಾಗಿ ಅವನಿಗೆ ಕಾಲ ಅಂತ ಹೆಸರು ಬಂತು. ಅದೇ ರೀತಿಯಾಗಿ ಯವನ ರಾಜ ಪಟ್ಟಾಭಿಷೇಕ ಮಾಡಿದ ರಾಜ್ಯದಲ್ಲಿ, ಹಾಗಾಗಿ ಯವನ ಅಂತ ಎರಡು ಸೇರಿ ಕಾಲಯವನ ಅಂತ ಅವನು ಪ್ರಖ್ಯಾತನಾಗಿದ್ದ. ಅಷ್ಟು ಮಾತ್ರ ಅಲ್ಲ, ತವೈವ ಶಿಷ್ಯ, ಇವನು ನಿನ್ನೆ ಶಿಷ್ಯನೇ ಆಗಿದ್ದಾನೆ ಅಂತ. ಅಂದ್ರೆ ಅವನ ಒಂದು ವಿದ್ಯೆ ಮತ್ತು ಇವನ ಒಂದು ವಿದ್ಯೆ ಒಂದೇ ರೀತಿಯಾಗಿ ಇತ್ತು. ಹಾಗಾಗಿ ನಿನ್ನೆ ಶಿಷ್ಯನೇ ಆಗಿದ್ದಾನೆ. ಅದೇ ರೀತಿಯಾಗಿ ಅತಿಭಕ್ತಿಮಾನ್ ಹಿ ಶಂಕರೆ, ರುದ್ರದೇವರಲ್ಲಿ ಅತ್ಯಂತ ಭಕ್ತಿ. ರುದ್ರದೇವರಲ್ಲಿ ಅವನಿಗೆ ಅತಿಭಕ್ತಿಮಾನ್, ಅತ್ಯಂತ ಭಕ್ತಿ ಇದೆ. ನೀನು ಯಾವ ರೀತಿಯಾಗಿ ರುದ್ರನನ್ನ ಉಪಾಸನೆ ಮಾಡ್ತೀಯೋ ಅದೇ ರೀತಿಯಾಗಿ ಇವನು ಕೂಡ ನಿನ್ನ ರುದ್ರದೇವರನ್ನು ಭಾರಿ ಭಕ್ತಿಯಿಂದಾಗಿ ಪೂಜಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಪ್ರಭೂತ ಸೇನಯಾಯುತ, ಅವನ ಸೈನ್ಯ ಭಾರೀ ದೊಡ್ಡ ಸೈನ್ಯ, ಅತ್ಯಂತ ಬಲಿಷ್ಠವಾದಂತಹ ಸೈನ್ಯ.
ಅಷ್ಟು ಮಾತ್ರ ಅಲ್ಲ, ಬಲೋದ್ಧತಶ್ಚ ಸರ್ವದಾ. ಬಲೋದ್ಧತ ಅಂದ್ರೆ ಅವನಿಗೆ ಭಾರಿ ಅಹಂಕಾರ. ಯಾವುದರಿಂದ ಅಹಂಕಾರ ಅಂತಂದ್ರೆ ಬಲದಿಂದಾಗಿ ಅಹಂಕಾರ. ನಾನು ಮಹಾಪರಾಕ್ರಮಶಾಲಿ ಎನ್ನುವಂತಹ ಅಹಂಕಾರ ಅವನಿಗೆ ನಿರಂತರವಾಗಿದೆ. ಅಂತಹ ಕಾಲಯವನ ಅಂತ ಒಬ್ಬ ದೊರೆ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಆ ವಿಚಾರ ಬರುತ್ತೆ. ಅಂದ್ರೆ ಈ ಒಟ್ಟಿನಲ್ಲಿ ಇವರ ಉದ್ದೇಶ ಏನು? ಹೇಗಾದರೂ ಮಾಡಿ ಕೃಷ್ಣನನ್ನ ಕೊಲ್ಲಬೇಕು. ಇದು ಅವರ ಕೈಲಿ ಸಾಧ್ಯ ಇಲ್ಲ. ಈ ಗರ್ಗಾಚಾರ್ಯರು ತಪಸ್ಸು ಮಾಡಿ ಇವನನ್ನ ಮಗನನ್ನಾಗಿ ಪಡೆದುಕೊಂಡಿದ್ದಾರೆ. ಅವನು ಹುಟ್ಟಿದ್ದೇ ಕೃಷ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ. ಹಾಗಾಗಿ ಅವನನ್ನು ಕರೆತಂದು ಕೃಷ್ಣನನ್ನು ಸಂಹಾರ ಮಾಡಿಸೋಣ ಅಂತ ಮುಂದೆ ಅವರೆಲ್ಲರೂ ಕೂಡ ಸೇರಿ ಆ ಆಲೋಚನೆಯನ್ನ ಮುಂದುವರಿಸ್ತಾರೆ. ಮತ್ತೆ ಆ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ತೆ ಗುರುಗಳೇ.